ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗಲ್ಲಿ ರೇಷ್ಮೆ ಸೀರೆನ ಯಾವ ರೀತಿ ಕೇರ್ ಮಾಡಿ ನೋಡ್ಕೊಳ್ಳೋದು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ತಿಳಿದಿರುವಂಥ ಟಿಪ್ಸ್ಗಳೆಲ್ಲನೂ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನು ರೇಷ್ಮೆ ಸೀರೆಗಳನ್ನು ಇಡೋಕೆ ಈ ರೀತಿ ಕಾಟನ್ ಬ್ಯಾಗ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ವಲ್ಪ ಬಿಸಿಲಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಸೀರೆಗಳನ್ನು ತೆಗೆದು ಓಪನ್ ಮಾಡಿ ಹೊರಗಡೆ ಎತ್ತಿಡ್ತಾ ಇದ್ದೀನಿ. ಸೊ ಮೊದಲನೇ ಟಿಪ್ಪು, ರೇಷ್ಮೆ ಸೀರೆಗಳನ್ನು ಒಂದು 3 ತಿಂಗಳಿಗೆ ಒಂದು ಸಲನಾದರೂ ಬಿಸಿಲಲ್ಲಿ ಹಾಕಬೇಕಾಗತ್ತೆ. ಸೊ ಬಿಸಿಲಲ್ಲಿ ಹಾಕೋದು ಅಂತಂದರೆ ಇವಾಗ ಒಂದು 11 ಗಂಟೆಯಿಂದ 12, 1, 2, 3 ಗಂಟೆವರೆಗೂ ಬಿಸಿಲಿರುತ್ತಲ್ವ, ಅಂಥ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ರೇಷ್ಮೆ ಸೀರೆಗಳನ್ನು ಒಣಗೋಕೆ ಹಾಕಬಾರ್ದು. ಸೊ ಬಿಸಿಲು ಟೈಮು ಅಂತ ಅಂದರೆ ಒಂದು 8 ಗಂಟೆಯಿಂದ 10 ಗಂಟೆವರೆಗೂ ಬಿಸಿಲಿರುತ್ತಲ್ವ, ಆ ಬಿಸಿಲು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದರಲ್ಲೂ ಈ ರೀತಿ ನೆರಳಲ್ಲೇ ಹಾಕಬೇಕು. ಬಿಸಿಲಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಸೈಡ್ ಬಿಸಿಲು ತಾಗುತ್ತಲ್ವ, ಆ ಸೈಡ್ ಎಲ್ಲ ಒಂಥರ ಕಲರ್ ಶೇಡ್ ಹೋದಂಗಾಗಿರುತ್ತೆ. ರೇಷ್ಮೆ ಸೀರೆಗಳನ್ನು ಚೆನ್ನಾಗಿ ಉರಿಯೋ ಬಿಸಿಲಲ್ಲಿ ಹಾಕಿದ್ವಿ ಅಂತಂದರೆ ಕಲರ್ ಹೋಗುತ್ತೆ. ಸೊ ಹೇಗೆ ಅಂತ ಅಂದರೆ ಬಿಸಿಲು ಕಾವಿರಬೇಕು, ನೆರಳು ಇರಬೇಕು ಅಂಥ ಜಾಗದಲ್ಲಿ ರೇಷ್ಮೆ ಸೀರೆನ 1 ಅವರ್ ಒಣಗಾಕಿದ್ರೇ ರೇಷ್ಮೆ ಸೀರೆ ಅಂದರೆ ತುಂಬ ಇಷ್ಟಪಡುವಂಥವ್ರು 3 ತಿಂಗಳಿಗೆ ಇಲ್ಲ ಅಂದರೆ 4 ತಿಂಗಳಿಗೆ ಈ ರೀತಿ ಬಿಸಿಲು ಮುಖ ತೋರಿಸ್ತಾ ಇರಬೇಕು ಅವಾಗವಾಗ. ಸೊ ಎಷ್ಟೋ ವರ್ಷದ ಹಳೆ ರೇಷ್ಮೆ ಸೀರೆಗಳಾಗಲಿ ಬಿಸಿಲಲ್ಲಿ ಒಣಗಾಕ್ಲಿಲ್ಲ ಅಂದರೆ ಅದು ಲೈಫ್ ಬರೋದಿಲ್ಲ. ಮತ್ತು ಇನ್ನೊಂದೇನು ಅಂದರೆ ನಾವು ಫಂಕ್ಷನ್ಗೆ ಹಾಕೊಂಡು ಹೋಗ್ತೀವಿ, ಬೆವರ್ ಸ್ಮೆಲ್ ಇದೆ ಅಂತ ಹೇಳಿಬಿಟ್ಟು ಹಾಗೆ ನೆರಳಲ್ಲಿ ಸ್ವಲ್ಪ ಹೊತ್ತು ಒಣಗಾಕ್ಬಿಟ್ಟು ತಿರ್ಗಾ ಕಬೋರ್ಡಲ್ಲಿ ಮಡಚಿಟ್ಬಿಡ್ತೀವಿ. ಅದೇನಾಗುತ್ತೆ ಅಂದರೆ ಇಟ್ಟಿರೋ ಜಾಗದಲ್ಲೇ ಸೀರೆಗಳು ಹಾಗೆ ಕಟ್ ಮಾಡಿದ್ದಾರೆ ಯಾರೋ ಅನ್ನೋ ಹಾಗೆ ಕಟ್ ಆಗಿರುತ್ತೆ. ಸೊ ನಾನು ಇದು ಒಂದು 2-3 ಸೀರೆ ಅಬ್ಸರ್ವ್ ಮಾಡಿದ್ದೀನಿ. ಸೊ ಫಸ್ಟ್ ನನಗೆ ಈ ರೀತಿ ಸೀರೆಗಳನ್ನೆಲ್ಲ ನಾನು ಈ ರೀತಿ ಬಿಸಿಲಲ್ಲೆಲ್ಲ ಒಣಗಿಸ್ತಾನೆ ಇರಲಿಲ್ಲ. ನಾನು ಕೂಡ ನೆರಳಲ್ಲೇ ಒಣಗಿಸಿ ಹಾಗೆ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ನಾನು ಮದುವೆ ರೇಷ್ಮೆ ಸೀರೆಗಳನ್ನು ಡ್ರೈ ವಾಶ್ ಕೊಡೋಣ ಅಂತ ತಗೊಂಡು ಹೋಗಿದ್ದಾಗಲೇ ನನಗೆ ಗೊತ್ತಾಗಿದೆ ಸೀರೆ ಕಟ್ ಆಗಿದೆ ಅಂತ ಹೇಳಿ. ಸೊ ಅವಾಗ ಅವ್ರ ಶಾಪ್ನವ್ರು ಹೇಳಿದ್ದು ಸೀರೆನ ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಕೊಳ್ಳಿ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಈ ರೀತಿ ಅಂತ ಹೇಳಿದರು. ಅವಾಗಿಂದ ಇದನ್ನು ಫಾಲೋ ಮಾಡ್ತೀನಿ. ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಇದು ಟಿಪ್ಸು. ಹಾಗೆ ಸೀರೆನ ಎಷ್ಟು ಕೇರ್ ಮಾಡಿ ನೋಡ್ಕೊಳ್ತೀವಿ ಅದೇ ರೀತಿ ಸೀರೆಗೆ ಹೊಲಿಸಿರುವಂಥ ಬ್ಲೌಸ್ಗಳನ್ನು ಕೂಡ ಅಷ್ಟೇ ಕೇರ್ ಮಾಡಿ ನೋಡ್ಕೊಬೇಕು ಅಲ್ವಾ. ಇವಾಗೆಲ್ಲ ಸೀರೆ ತೊಗೊಬೋದು, ಬಟ್ ಬ್ಲೌಸಿಗೆ ಡಿಸೈನ್ ಮಾಡ್ಸೋಕ್ಕಾಗಲ್ಲ, ಸ್ಟಿಚಿಗೆ ದುಡ್ಡು ಕೊಡೋಕ್ಕಾಗೋದಿಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ಇವಾಗ ಡಿಸೈನು. ಸೊ ಹಾಗೆ ನಾನು ಇಲ್ಲಿ ಎಲ್ಲ ಥರದ ಸೀರೆಗಳ ಬ್ಲೌಸನ್ನು ಅಂದರೆ ನಾರ್ಮಲ್ಲಾಗಿ ವೇರ್ ಮಾಡುವಂಥ ಸೀರೆ ಬ್ಲೌಸ್ ಮಾತ್ರ ನಾನು ಈ ಬ್ಯಾಗಲ್ಲಿ ಹಾಕಿ, ಹಾಗೆ ಆರಿ ವರ್ಕ್ ಡಿಸೈನ್ ಮಾಡಿಸಿರುವಂಥದ್ದು ಮತ್ತು ಇನ್ನು ಡಿಸೈನ್ ವರ್ಕು ಬ್ಲೌಸ್ ಎಲ್ಲ ಇರುತ್ತಲ್ಲ, ಇನ್ನು ಕಾಟನ್ ಸೀರೆ ಬ್ಲೌಸ್ ಇರುತ್ತಲ್ವ, ಸೊ ಆ ರೀತಿ ಸೀರೆ ಬ್ಲೌಸ್ಗಳನ್ನೆಲ್ಲ ಬೇರೆ ಇನ್ನೊಂದು ಇನ್ನೊಂದು ಬ್ಯಾಗಲ್ಲಿ ಹಾಕಿಡ್ತೀನಿ. ಸೊ ಇದು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಬ್ಲೌಸ್ ಬ್ಯಾಗು. ಒಂದು ಬ್ಲೌಸ್ ಬ್ಯಾಗಲ್ಲಿ 100 ಬ್ಲೌಸ್ಗಳನ್ನ ಇಡ್ಬೋದು. ಸೊ ಯಾವ ಥರದ್ದು ಬ್ಲೌಸ್ ಬೇಕು ಅದನ್ನು ಈಸಿಯಾಗಿ ತೊಗೊಬೋದು. ಈ ರೀತಿ ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿದ್ದಾರೆ ಒಂದು ಸೈಡಲ್ಲಿ, ಇದರಲ್ಲಿ ನೋಡಿಕೊಂಡು ನೀಟಾಗಿ ತೊಗೊಬೋದು. ಮತ್ತು ಕಬೋರ್ಡ್ ಕೂಡ ಯಾವಾಗಲೂ ಅರಿವಿದೆ ಅನ್ನೋ ರೀತಿಲಿ ಇರೋದಿಲ್ಲ, ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಅದೇ ರೀತಿ ಸೀರೆ ಬ್ಯಾಗನ್ನು ಕೂಡ ನಾನು ತೊಗೊಂಡಿರುವಂಥದ್ದು. ಸೊ ಇದೆರಡನ್ನು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡೆ. ಹಾಗೆ ಇದರಲ್ಲಿ ತೋರಿಸಿರುವಂಥ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಲಾಂಗ್ ವಿಡಿಯೋದಲ್ಲಿ ನೋಡಬಹುದು. ಹಾಗೆ ಈ ಸೀರೆ ಬ್ಯಾಗ್ಗಳನ್ನೆಲ್ಲ ನಾನು ಯೂಸ್ ಮಾಡ್ತಿರುವುದು ಸುಮಾರು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಸೀರೆ ಬ್ಯಾಗು ಕೂಡ ಅಷ್ಟೇ, ಒಂದು ಸೈಡಲ್ಲಿ ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿದ್ದಾರೆ. ಒಂದು ಬ್ಯಾಗಲ್ಲಿ ಸುಮಾರು ಸಾಧಾರಣ ನಾರ್ಮಲ್ ಶಿಫಾನ್ ಸೀರೆಗಳಿರುತ್ತಲ್ವ, ಸೊ ಆ ರೀತಿ ಸೀರೆಗಳಾದರೆ ಒಂದು 20-25 ಸೀರೆಗಳನ್ನ ಇಡ್ಬೋದು. ಬಟ್ ಡಿಸೈನರ್ ಸ್ಯಾರಿಗಳಾದರೆ ಸ್ವಲ್ಪ ದಪ್ಪ ಇರುತ್ತೆ ಸೀರೆಗಳು, ಅದನ್ನು ಒಂದು 8-9 ಸೀರೆಗಳನ್ನ ಇಡ್ಬೋದು. ಬಟ್ ನಾನು ಅಷ್ಟು ಇಟ್ಟಿದ್ದೀನಿ, ಸೊ ಹಾಗಾಗಿ ಕೌಂಟಲ್ಲಿ ಹೇಳಿದೆ. ಮತ್ತು ಇನ್ನು ಕಾಟನ್ ಸೀರೆಗಳಾದರೆ ಆರಾಮಾಗಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು 30 ಸೀರೆಗಳನ್ನು ಇಡ್ಬೋದು. ಈ ಥರದ್ದು 3-4 ಬ್ಯಾಗ್ ತಗೊಂಡಿದ್ದೀನಿ ನಾನು. ಸೀರೆ ಬ್ಯಾಗಲ್ಲಿ ಈ ರೀತಿ ಸೀರೆಗಳನ್ನ ಆರ್ಗನೈಸ್ ಮಾಡಿ ಇಡೋದ್ರಿಂದ ಡೆಸ್ಟ್ ಆಗೋದಿಲ್ಲ. ಮತ್ತು ನನಗೆ ಫ್ರೀ ಆಗಿದ್ದಾಗ ನಾನು ಐರನ್ ಮಾಡೇ ಇಟ್ಬಿಡ್ತೀನಿ, ಇಲ್ಲ ಅಂದರೆ ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ರೀತಿ ಆರ್ಡಿನರಿ ಸೀರೆಗಳು, ಡಿಸೈನರ್ ಸೀರೆಗಳನ್ನು ಈ ರೀತಿ ಬ್ಯಾಗಲ್ಲಿ ಹಾಕಿಡ್ಬೋದು. ಬಟ್ ಆ ಬ್ಯಾಗ್ ಡೆಸ್ಟ್ ಆಗಿದೆ, ಗಲೀಜಾಗಿದೆ ಅಂದರೆ ತಿರ್ಗಾ ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು. ಆಲ್ರೆಡಿ ನಾನು 2 ಸಲ ವಾಶ್ ಮಾಡಿದ್ದೀನಿ, ವಾಶ್ ಮಾಡಬಹುದು. ಸೊ ಇವಾಗ ರೇಷ್ಮೆ ಸೀರೆಗಳನ್ನೆಲ್ಲ ಬಿಸಿಲಲ್ಲಿ 1 ಅವರ್ ಒಣಗಾಕಿದ್ದೆ. ಅಷ್ಟರಲ್ಲಿ ಆ ಡಿಸೈನರ್ ಸ್ಯಾರಿಗಳು, ಕಾಟನ್ ಸೀರೆಗಳು ಇದನ್ನೆಲ್ಲ ಜೋಡಿಸಿ ಎತ್ತಿಟ್ಬಿಟ್ಟು ರೇಷ್ಮೆ ಸೀರೆಗಳನ್ನು ತಿರ್ಗಾ ವಾಪಸ್ ತೊಗೊಂಡು ಬಂದು ಜೋಡಿಸ್ತಾ ಇದ್ದೀನಿ. ಹಾಗೆ ರೇಷ್ಮೆ ಸೀರೆ ಬಗ್ಗೆ 2ನೇ ಟಿಪ್ಸ್ ಏನು ಅಂತ ಅಂದರೆ
ಸೀರೆಗಳನ್ನು ಒಂದೇ ರೀತಿ ಫೋಲ್ಡ್ ಮಾಡಿ ಇಡಬಾರ್ದು. ಹಾಗೆ ಅವಾಗವಾಗ ಸೀರೆಗಳ ಫೋಲ್ಡಿಂಗ್ನು ಕೂಡ ಚೇಂಜ್ ಮಾಡಬೇಕು. ಯಾಕಂದರೆ ಫೋಲ್ಡಿಂಗ್ ಮಾಡಿರೋ ಆ ಲೈನ್ ಏನಿರುತ್ತೆ ಅಲ್ಲೇ ಜಾಸ್ತಿ ಸೀರೆಗಳು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫೋಲ್ಡಿಂಗ್ನ ಚೇಂಜ್ ಮಾಡಿ ಇಡ್ತಾ ಇರಬೇಕು. ರೇಷ್ಮೆ ಸೀರೆಯ 3ನೇ ಟಿಪ್ಸ್ ಏನು ಅಂತಂದರೆ, ಮನೇಲಿ ಫ್ರೀಯಾಗಿ ಇದ್ದೀವಿ ಅಂತ ಅಂದರೆ ನೀಟಾಗಿ ಐರನ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು, ಅಂಗಡಿಗಳಲ್ಲಿ ರೇಷ್ಮೆ ಸೀರೆಗಳನ್ನು ದಾರ ಕಟ್ಟಿಟ್ಟಿರ್ತಾರೆ ನೋಡಿರ್ತೀರಲ್ವ, ಸೊ ಅದೇ ರೀತಿ ಮನೇಲೂ ಕೂಡ ನಾವು ಕಾಟನ್ ದಾರನ ಕಟ್ಟಿಟ್ರೆ ಅಂಗಡಿಯಿಂದ ಹೊಸದಾಗಿ ತಂದಿರೋ ಸೀರೆ ಥರನೇ ಇರುತ್ತೆ ಸೀರೆ. ಸೊ ನಾವಾಗೆ ಹೋಗಿ ತಿರ್ಗಾ ಆ ಸೀರೆನ ತೆಗೆದು ಫೋಲ್ಡಿಂಗ್ ಚೇಂಜ್ ಮಾಡಿ ಇಡೋವರೆಗೂ ಆ ಸೀರೆ ಹಾಗೆ ಇರುತ್ತೆ, ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣ್ತಾ ಇರುತ್ತೆ ಕಬೋರ್ಡಲ್ಲಿ. ಅಂಗಡಿಯಿಂದ ಹೊಸ ಸೀರೆ ತಂದಿದ್ದಾರೇನೋ ಅನ್ನೋ ರೀತಿಲಿ ಇರುತ್ತೆ. ಸೊ ಹಾಗೆ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಯಾವ ರೀತಿ ಫೋಲ್ಡ್ ಮಾಡಿ ದಾರ ಹಾಕೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಬೇಕು ಅಂತ. ಹಾಗೆ 4ನೇ ಟಿಪ್ಸ್ ಏನು ರೇಷ್ಮೆ ಸೀರೆ ಬಗ್ಗೆ ಅಂತ ಅಂದರೆ, ಐರನ್ ಮಾಡಬೇಕಾದ್ರೆ ಸೀರೆನ ಇವಾಗ ನಾವು ಉಟ್ಕೊಳ್ತೀವಲ್ವ ಆ ಸೈಡಿಂದ ಐರನ್ ಮಾಡಬಾರ್ದು. ಸೀರೆ ಮಗ್ಚಿರಬೇಕು, ಒಳಗೆ ಸೇರುತ್ತಲ್ಲ ಸೀರೆ ಮೇಲ್ಭಾಗ ಏನಿರುತ್ತೆ ಹಾಗೆ ಹಿಂದೆ ಭಾಗ ಏನಿರುತ್ತೆ ಅಲ್ಲಿಂದ ಐರನ್ನ ಮಾಡಬೇಕು. ಯಾವುದೇ ಕಲರ್ ಸೀರೆಗಳಾಗಲಿ ಡೈರೆಕ್ಟಾಗಿ ಐರನ್ ಮಾಡಬೇಕಾದ್ರೆ ಸ್ವಲ್ಪ ಕಲರ್ ಡಿಮ್ ಆದಂಗೆ ಅನಿಸುತ್ತೆ. ಸೊ ಹಾಗಾಗಿ ರೇಷ್ಮೆ ಸೀರೆಗಳನ್ನು ಐರನ್ ಮಾಡಬೇಕಾದ್ರೆ ಆಪೋಸಿಟಾಗಿ ಐರನ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಈ ಸೀರೆ ಅಮ್ಮ ತೆಕ್ಕೊಟ್ಟಿದ್ದಂಥದ್ದು. ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಕಾಯಿ ಕೊಡ್ತಾರಲ್ವ, ಆವಾಗ ಅಮ್ಮ ಒಂದೊಂದು ಸೀರೆ ತೆಕ್ಕೊಡ್ತಾರೆ. ಸೊ ಈ ವರ್ಷದ ಸೀರೆ ಇದು. ನಾನು ಇವಾಗ ಜಸ್ಟ್ ಹಾಸನ್ಗೆ ಹೋಗಿ ಬಂದ್ವಿ ಸ್ವಲ್ಪ ದಿನದ ಹಿಂದೆ, ಆವಾಗ ತೊಗೊಂಡು ಬಂದಿದ್ದೀನಿ. ಇಲ್ಲ ಅಂದರೆ ನಾನು ಯಾವಾಗ ಲೀವ್ ಟೈಮಲ್ಲಿ ಹೋಗ್ತೀನಿ ಆವಾಗ ತೊಗೊಳ್ತಾ ಇದ್ದೆ. ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ. ಈ ವರ್ಷದ ಸೀರೆ ಮುಂದಿನ ವರ್ಷ ಉಟ್ಕೊಳ್ಳೋದು, ಮುಂದಿನ ವರ್ಷದ ಸೀರೆ ಆಚೆ ವರ್ಷ ಉಟ್ಕೊಳ್ಳೋದು, ಇದೇ ಥರ ಆಗ್ತಾ ಇರುತ್ತೆ. ಸೊ ಈ ವರ್ಷ ಎಲ್ಲೋ ಇದೇ ವರ್ಷ ತೊಗೊಂಡು ಬಂದಿದ್ದೀನಿ ಮನೆಗೆ. ಸೀರೆ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಅಮ್ಮ ಕೊಡಿಸಿದ್ದು. ಹಾಗೆ ರೇಷ್ಮೆ ಸೀರೆಯ 5ನೇ ಟಿಪ್ಸು, ಅಮ್ಮ ಎಲ್ಲ ಸೀರೆಗಳನ್ನ ಎತ್ತಿಡಬೇಕಾದ್ರೆ ಕಾಟನ್ ಪಂಚೆಗೆ ಗಂಟು ಕಟ್ಟಿ ಎತ್ತಿಡ್ತಾ ಇದ್ರು. ಸೊ ಇವಾಗೆಲ್ಲ ಆನ್ಲೈನಲ್ಲಿ ಕಾಟನ್ ಬಟ್ಟೆಲೇ ರೇಷ್ಮೆ ಸೀರೆ ಕವರ್ ಸಿಗುತ್ತೆ ಈ ರೀತಿ, ಇದನ್ನು ನಾವು ಯೂಸ್ ಮಾಡ್ಕೊಬಹುದು. ಸೊ ನಾನು ಸೆಟ್ ಆಫ್ 6 ತೊಗೊಂಡಿದ್ದೆ. ಬಟ್ ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ, ಟ್ಯಾಗ್ ಮಾಡಿರ್ತೀನಿ ನೋಡ್ಬೋದು, ಆ ಲಿಂಕ್ ಇರುತ್ತೆ ನನ್ನ ಹತ್ರ, ನಾನು ಟ್ಯಾಗ್ ಮಾಡಿರ್ತೀನಿ ನೋಡ್ಬೋದು. ಸೊ ತುಂಬಾ ಯೂಸ್ ಇದೆ. 2 ವರ್ಷ ಆಯಿತು ನಾನು ಈ ಬ್ಯಾಗ್ನ ತೊಗೊಂಡು. ಇದನ್ನು ಅಷ್ಟೇ ತುಂಬ ಗಲೀಜಾಗಿದೆ ಅಂದರೆ ವಾಶ್ ಮಾಡಿಬಿಟ್ಟು ತಿರ್ಗಾ ಯೂಸ್ ಮಾಡ್ಕೊಬೋದು. ಒಂದು ಸೈಡಲ್ಲಿ ಜಿಫ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡಲ್ಲಿ ನೆಟ್ ಕೊಟ್ಟಿದ್ದಾರೆ. ಒಳಗಡೆ ಯಾವ ರೀತಿ ಕಲರ್ ಸೀರೆಗಳನ್ನ ಇಟ್ಟಿದ್ದೀವಿ, ಯಾವ ಸೀರೆ ಇಟ್ಟಿದ್ದೀವಿ ಅಂತ ಆ ನೆಟ್ಟಲ್ಲೇ ನೋಡಿಕೊಂಡು ಆರಾಮಾಗಿ ನಾವು ತೊಗೊಬೋದು. ಫೋಲ್ಡ್ ಮಾಡಿ ಈ ರೀತಿ ಇಡ್ಬೋದು. ಒಂದು ಬ್ಯಾಗಲ್ಲಿ 3ರಿಂದ 4 ಸೀರೆಗಳನ್ನು ಹಾಕಿಬಿಡ್ಬೋದು. ನಾನು ಒಂದೊಂದು ಬ್ಯಾಗಿಗೆ 3 ಸೀರೆ ಇಡ್ತೀನಿ. ಸೊ ಇದ್ರ ಜೊತೆಗೇ ಬ್ಲೌಸ್ನು ಕೂಡ ನಾನು ಸೇರಿಸಿಟ್ಬಿಡ್ತೀನಿ. ಹಾಗೆ ಇನ್ನೊಂದು ಮುಖ್ಯವಾಗಿ ಯೂಸ್ ಆಗುವಂಥ ವಿಷಯ ಏನು ಈ ಬ್ಯಾಗ್ ಬಗ್ಗೆ ಅಂತ ಅಂದರೆ, ಹೊರಗಡೆ ಇವಾಗ ಬಟ್ಟೆ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಬಟ್ಟೆ ಪ್ಯಾಕಿಂಗ್ ಮಾಡಬೇಕಾದ್ರೆ ಯಾವ ಸೀರೆಗಳು ಬೇಕು ಆರಾಮಾಗಿ ಈ ಬ್ಯಾಗಲ್ಲಿ ಹಾಕ್ಕೊಂಡು ಹಾಗೆ ಬ್ಯಾಗ್ ಒಳಗಡೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಅರ್ವೋದು ಇಲ್ಲ. ಫೋಲ್ಡಿಂಗ್ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಇರುತ್ತೆ ಈ ಬ್ಯಾಗನ್ನ ಯೂಸ್ ಮಾಡೋದ್ರಿಂದ. ಸೊ ನನಗಂತೂ ತುಂಬ ಹೆಲ್ಪ್ಫುಲ್ ಇದೆ. ಅಮ್ಮನ ಮನೆಗೆ ಹಾಸನಿಗೆ ಬರಬೇಕಾದ್ರೆ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದರೆ ಇದೇ ಬ್ಯಾಗಲ್ಲಿ ಯಾವುದಾದ್ರೂ ಒಂದು 2-3 ರೇಷ್ಮೆ ಸೀರೆಗಳನ್ನು ಆರಾಮಾಗಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ತೊಗೊಂಡು ಬಂದುಬಿಡ್ತೀನಿ. ಮಡ್ಚೋದು ತುಂಬ ಕಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ಈ ರೀತಿ ಇದೇ ಬ್ಯಾಗ್ನ ಯೂಸ್ ಮಾಡ್ಕೊಂಡು ಹಾಗೆ ಬ್ಯಾಗ್ ಒಳಗಡೆ ಹಾಕೊಂಡು ತೊಗೊಂಡು ಬಂದುಬಿಡ್ತೀನಿ. ಹಾಗೆ ರೇಷ್ಮೆ ಸೀರೆಗಳನ್ನು ಯಾವಾಗಲೂ ಗಾಳಿ ಆಡುವಂಥ ಬಟ್ಟೆಗಳಲ್ಲೇ ಕಟ್ಟಿಡಬೇಕು. ಇದು 6ನೇ ಟಿಪ್ಸ್ ಆಗಿರುತ್ತೆ. ಸೊ ಪ್ಲಾಸ್ಟಿಕ್ ಕವರ್ಗಳಲ್ಲೇ ಹಾಕಿಡೋದು, ಹಾಗೆ ಗಾಳಿ ಆಡದಲೇ ಇರುವಂತಹ ಬಟ್ಟೆಗಳಲ್ಲೆಲ್ಲ ರೇಷ್ಮೆ ಸೀರೆಗಳನ್ನು ಕಟ್ಟಿ ಇಡಬಾರ್ದು. ಗಾಳಿ ಆಡುವಂತಹ ಬಟ್ಟೆಗಳಲ್ಲೇ ರೇಷ್ಮೆ ಸೀರೆಗಳನ್ನು ಹಾಕಿಡೋದು. ಹಾಗೆ ರೇಷ್ಮೆ ಸೀರೆ ಬಗ್ಗೆ ಇದು 7ನೇ ಟಿಪ್ಸ್, ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಇದು. ಸೊ ಫಂಕ್ಷನ್ಗೆ ಸೀರೆಗಳನ್ನೆಲ್ಲ ಹಾಕೊಂಡು ಹೋಗಿ ಬಂದಮೇಲೆ ಸ್ವಲ್ಪ ಬೆವರ್ ಸ್ಮೆಲ್ ಬಂದಂಗೆ ಇರುತ್ತೆ. ಸೊ ರೇಷ್ಮೆ ಸೀರೆಗಳು ಹೇಗಿದ್ರೂ ನಾವು ವಾಶ್ ಮಾಡೋಕ್ಕಾಗೋದಿಲ್ಲ. ಬಟ್ ಆ ರೀತಿ ಸ್ಮೆಲ್ ಏನು ಬರ್ದಲೇ ಇರಬೇಕು, ಹಾಗೆ ಫ್ರೆಶ್ ಆಗಿರಬೇಕು ಸೀರೆಗಳು ಅಂತ ಅಂದರೆ ಇದೊಂದೇ ಒಂದು ಸಿಂಪಲ್ ಟಿಪ್ಸು ಫಾಲೋ ಮಾಡಿದರೆ ಸಾಕು. ವರ್ಷ ಇಡೀ ಸೀರೆಗಳು ಇದೇ ಪರಿಮಳದಲ್ಲಿರುತ್ತೆ. ಗುಡ್ ಸ್ಮೆಲ್ಲು ಇದೇ ಜವಾದು ಪೌಡರ್. ಸೊ ಜವಾದು ಪೌಡರ್ನ ಹಾಕಿಡೋದ್ರಿಂದ ಸೀರೆಗಳು ಎಷ್ಟು ಗುಡ್ ಸ್ಮೆಲ್ ಇರುತ್ತೆ ಅಂತ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಚಿಕ್ಕದಾಗಿ ಟಿಶ್ಯೂ ಪೇಪರಲ್ಲಿ ಪ್ಯಾಕೆಟ್ ಮಾಡಿಬಿಟ್ಟು ಒಂದೊಂದು ಸೀರೆ ಪ್ಯಾಕೆಟ್ಗಳಲ್ಲೂ ಹಾಕಿಟ್ಬಿಡ್ತೀನಿ. ಸೊ ಇಲ್ಲ ಅಂದರೆ ಸೀರೆ ಕೆಳಗಡೆ ಈ ರೀತಿ ಪ್ಯಾಕೆಟ್ನ ಹಾಕಿಡ್ತೀನಿ. ಹಾಗೆ ಇದು ಸೀರೆ ಒಳಗಡೆ ಹಾಕಿಡೋದ್ರಿಂದ ಏನಾದರೂ ಕೆಳಗಡೆ ಲಿಕ್ವಿಡ್ ಥರ ಇಲ್ಲಾಂದರೆ ಕರೆ ಕುತ್ಕೊಳ್ಳೋ ರೀತಿ ಏನಾದರೂ ಆಗುತ್ತಾ ಅಂದರೆ ಏನೂ ಆಗೋದಿಲ್ಲ. ಗುಡ್ ಸ್ಮೆಲ್. ಯಾವಾಗೆಲ್ಲ ಸೀರೆಗಳನ್ನು ಹೊರಗೆ ತೆಗೆದು ಬಿಸಿಲಲ್ಲಿ ಹಾಕ್ತೀನಿ ಅವಾಗವಾಗ ಹೊಸದಾಗಿ ಈ ರೀತಿ ಜವಾದು ಪ್ಯಾಕೆಟ್ಗಳನ್ನ ರೆಡಿ ಮಾಡಿಕೊಂಡು ಸೀರೆ ಬ್ಯಾಗಲ್ಲಿ ಹಾಕಿಟ್ಬಿಡ್ತೀನಿ. ಸೊ ಈ ರೀತಿ ಹಾಕಿಡೋದ್ರಿಂದ ಸೀರೆ ಯಾವುದೇ ರೀತಿ ಮುಗ್ಗಿದ ಸ್ಮೆಲ್ಲು ಅಂತ ಹೇಳ್ತೀವಲ್ವ ಆ ರೀತಿ ಸ್ಮೆಲ್ ಬರೋದೇ ಇಲ್ಲ. ಗುಡ್ ಸ್ಮೆಲ್ ಇರುತ್ತೆ. ಕಬೋರ್ಡ್ ತೆಗೆದ್ರೇ ಸಾಕು, ಒಂಥರ
ಸುಗಂಧ ಪರಿಮಳವಾಗಿ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ ಈ ಜವಾದು ಪೌಡರ್. ಬಟ್ ಜವಾದು ಪೌಡರ್ನ ಪೂಜೆಗೆ ಮಾತ್ರ ಅಲ್ಲ, ಮನೇಲಿ ಕೆಲವೊಂದು ವಸ್ತುಗಳನ್ನು ಫ್ರೆಶ್ನೆಸ್ ಆಗಿ ಇಟ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡಬಹುದು. ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಜವಾದು ಪೌಡರ್ನ ನಾನು ಟಿಶ್ಯೂ ಪೇಪರಲ್ಲಿ ಪ್ಯಾಕೆಟ್ ಮಾಡಿ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ತೇವಾಂಶನ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡುತ್ತೆ. ಬಟ್ ಆದ್ರೂ ಸೀರೆಗಳಿಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ, ಗುಡ್ ಸ್ಮೆಲ್ ಇರುತ್ತೆ. ಸೊ ನಾನು ಹೇಳಿರುವಂಥ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.